ಭಾರತದ ಹೆಮ್ಮೆಯ ಕುವರ ಶುಭಾಂಶು ಶುಕ್ಲಾ ತಮ್ಮ ಬಾಹ್ಯಾಕಾಶ ಯಾನದ ಅನುಭವವನ್ನು ತೆರೆದಿಟ್ಟಿದ್ದಾರೆ. ವಾಯುಸೇನೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಅವರು ಬಾಹ್ಯಾಕಾಶ ನಿಲ್ದಾಣದಿಂದ ಭಾರತ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ವಿವರಿಸಿದ್ದಾರೆ. That is Bangalore and Hyderabad. ಬಾಹ್ಯಾಕಾಶದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿ ಇಡೀ ದೇಶವೇ ಹೆಮ್ಮೆ ಪಡುವಂತೆ ಮಾಡಿದ್ದ ಆಕ್ಸಿಯಂ 4 ಬಾಹ್ಯಾಕಾಶ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದ ಭಾರತೀಯ ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ತಮ್ಮ ಗಗನಯಾನದ ಅನುಭವವನ್ನು ತೆರೆದಿಟ್ಟಿದ್ದಾರೆ. ಗಗನಯಾತ್ರಿ ಶುಭಾಂಶು ಶುಕ್ಲಾಗೆ ಸನ್ಮಾನ. ಬಾಹ್ಯಾಕಾಶದ ಅನುಭವ ಬಿಚ್ಚಿಟ್ಟ ಶುಭಾಂಶು. ಆಕ್ಸಿಯಂ 4 ಮಿಷನ್ ಯಶಸ್ವಿಯಾಗಿ ಮುಗಿಸಿ ತಾಯ್ನಾಡಿಗೆ ಹಿಂದಿರುಗಿರುವಂತಹ ಶುಭಾಂಶು ಶುಕ್ಲಾ ಇಂದು ದೆಹಲಿಯಲ್ಲಿ ನಡೆದ ಭಾರತೀಯ ವಾಯುಸೇನೆ ಏರ್ಪಡಿಸಿದ್ದ ಗಗನಯಾತ್ರಿಗಳ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವಾಯುಪಡೆ ಸಮವಸ್ತ್ರದಲ್ಲಿ ಶುಭಾಂಶು ಮಿಂಚಿದ್ರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇತ್ತೀಚೆಗೆ ಯಶಸ್ವಿ ಬಾಹ್ಯಾಕಾಶ ಕಾರ್ಯಾಚರಣೆ ನಡೆಸಿದ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಮತ್ತು ಗಗನಯಾನ್ ಯೋಜನೆಯ ಭಾಗವಾಗಿರುವಂತಹ ಇತರ 3 ವಾಯುಪಡೆ ಅಧಿಕಾರಿಗಳನ್ನು ಕೂಡ ಸನ್ಮಾನಿಸಿದರು. ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ಈ ವೇಳೆ ತಮ್ಮ ಇತ್ತೀಚಿನ ಬಾಹ್ಯಾಕಾಶ ಕಾರ್ಯಾಚರಣೆಗಳ ರೋಚಕ ಅನುಭವಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. When I joined the Air Force, as a personality, I would say I was really shy, reserved, and sometimes, doubting yourself whether you are good enough or your decisions are good enough or whether you belong in the group we are talking about. But I think Air Force picked me up from that position and brought me to where I am today, and I think that has been very transformational for me. I would say that Air Force in general, but cockpit in particular has been my greatest teacher in life. ಈ ಸಂದರ್ಭದಲ್ಲಿ ಬಾಹ್ಯಾಕಾಶ ಕೇಂದ್ರದಿಂದ ತೆಗೆದಂತಹ ವಿಡಿಯೋವನ್ನ ಪ್ಲೇ ಮಾಡಿದ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಭಾರತದ ಮೇಲೆ ಹಾದು ಹೋದಾಗ ಸೆರೆಯಾದಂತಹ ಬೆಂಗಳೂರು ಮತ್ತು ಹೈದರಾಬಾದ್ ನಗರಗಳನ್ನ ತೋರಿಸಿದರು. That is Bangalore and Hyderabad. And as we pass over this, you will also see the orbit, sunrise from the orbit. ಬಾಹ್ಯಾಕಾಶದಲ್ಲಿ 18 ದಿನಗಳ ಕಾಲ ನಡೆಸಿದಂತಹ ಪ್ರಯೋಗಗಳ ಬಗ್ಗೆಯೂ ಕೂಡ ಶುಭಾಂಶು ಮಾತನಾಡಿದ್ದಾರೆ. This is the WSTF facility wherein they train you for the helicopter ride while you're coming back from the ship to the coast. In case the helicopter was to go into the water and it capsizes, how would you train or what would you do? So these are those aspects of the training. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದಂತಹ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಶುಭಾಂಶು ಶುಕ್ಲಾ ಪಾತ್ರರಾಗಿದ್ದಾರೆ. ವಿಶ್ವದ ಪ್ರಮುಖ ಬಾಹ್ಯಾಕಾಶ ಶಕ್ತಿಗಳ ನಡುವೆ ಭಾರತ ಕೂಡ ದೊಡ್ಡ ಮಟ್ಟದಲ್ಲಿ ತನ್ನ ಹೆಜ್ಜೆ ಗುರುತುಗಳನ್ನು ದಾಖಲಿಸ್ತಾ ಇದ್ದು, ಈ ಎಲ್ಲಾ ಬೆಳವಣಿಗೆ ನೋಡ್ತಾ ಇದ್ರೆ ಸ್ವಾವಲಂಬಿ ಭಾರತದ ಹೊಸ ಅಧ್ಯಾಯ ಆರಂಭಗೊಂಡಂತೆ ಕಾಣ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದ ಹೆಮ್ಮೆಯ ಕುವರ ಶುಭಾಂಶು ಶುಕ್ಲಾ ತಮ್ಮ ಬಾಹ್ಯಾಕಾಶ ಯಾನದ ಅನುಭವವನ್ನು ತೆರೆದಿಟ್ಟಿದ್ದಾರೆ. ವಾಯುಸೇನೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಅವರು ಬಾಹ್ಯಾಕಾಶ ನಿಲ್ದಾಣದಿಂದ ಭಾರತ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ವಿವರಿಸಿದ್ದಾರೆ. That is Bangalore and Hyderabad. ಬಾಹ್ಯಾಕಾಶದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿ ಇಡೀ ದೇಶವೇ ಹೆಮ್ಮೆ ಪಡುವಂತೆ ಮಾಡಿದ್ದ ಆಕ್ಸಿಯಂ 4 ಬಾಹ್ಯಾಕಾಶ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದ ಭಾರತೀಯ ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ತಮ್ಮ ಗಗನಯಾನದ ಅನುಭವವನ್ನು ತೆರೆದಿಟ್ಟಿದ್ದಾರೆ. ಗಗನಯಾತ್ರಿ ಶುಭಾಂಶು ಶುಕ್ಲಾಗೆ ಸನ್ಮಾನ. ಬಾಹ್ಯಾಕಾಶದ ಅನುಭವ ಬಿಚ್ಚಿಟ್ಟ ಶುಭಾಂಶು. ಆಕ್ಸಿಯಂ 4 ಮಿಷನ್ ಯಶಸ್ವಿಯಾಗಿ ಮುಗಿಸಿ ತಾಯ್ನಾಡಿಗೆ ಹಿಂದಿರುಗಿರುವಂತಹ ಶುಭಾಂಶು ಶುಕ್ಲಾ ಇಂದು ದೆಹಲಿಯಲ್ಲಿ ನಡೆದ ಭಾರತೀಯ ವಾಯುಸೇನೆ ಏರ್ಪಡಿಸಿದ್ದ ಗಗನಯಾತ್ರಿಗಳ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವಾಯುಪಡೆ ಸಮವಸ್ತ್ರದಲ್ಲಿ ಶುಭಾಂಶು ಮಿಂಚಿದ್ರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇತ್ತೀಚೆಗೆ ಯಶಸ್ವಿ ಬಾಹ್ಯಾಕಾಶ ಕಾರ್ಯಾಚರಣೆ ನಡೆಸಿದ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಮತ್ತು
ಗಗನಯಾನ್ ಯೋಜನೆಯ ಭಾಗವಾಗಿರುವಂತಹ ಇತರ 3 ವಾಯುಪಡೆ ಅಧಿಕಾರಿಗಳನ್ನು ಕೂಡ ಸನ್ಮಾನಿಸಿದರು. ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ಈ ವೇಳೆ ತಮ್ಮ ಇತ್ತೀಚಿನ ಬಾಹ್ಯಾಕಾಶ ಕಾರ್ಯಾಚರಣೆಗಳ ರೋಚಕ ಅನುಭವಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. When I joined the Air Force, as a personality, I would say I was really shy, reserved, and sometimes, doubting yourself whether you are good enough or your decisions are good enough or whether you belong in the group we are talking about. But I think Air Force picked me up from that position and brought me to where I am today, and I think that has been very transformational for me. I would say that Air Force in general, but cockpit in particular has been my greatest teacher in life. ಈ ಸಂದರ್ಭದಲ್ಲಿ ಬಾಹ್ಯಾಕಾಶ ಕೇಂದ್ರದಿಂದ ತೆಗೆದಂತಹ ವಿಡಿಯೋವನ್ನ ಪ್ಲೇ ಮಾಡಿದ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಭಾರತದ ಮೇಲೆ ಹಾದು ಹೋದಾಗ ಸೆರೆಯಾದಂತಹ ಬೆಂಗಳೂರು ಮತ್ತು ಹೈದರಾಬಾದ್ ನಗರಗಳನ್ನ ತೋರಿಸಿದರು. That is Bangalore and Hyderabad. And as we pass over this, you will also see the orbit, sunrise from the orbit. ಬಾಹ್ಯಾಕಾಶದಲ್ಲಿ 18 ದಿನಗಳ ಕಾಲ ನಡೆಸಿದಂತಹ ಪ್ರಯೋಗಗಳ ಬಗ್ಗೆಯೂ ಕೂಡ ಶುಭಾಂಶು ಮಾತನಾಡಿದ್ದಾರೆ. This is the WSTF facility wherein they train you for the helicopter ride while you're coming back from the ship to the coast. In case the helicopter was to go into the water and it capsizes, how would you train or what would you do? So these are those aspects of the training. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದಂತಹ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಶುಭಾಂಶು ಶುಕ್ಲಾ ಪಾತ್ರರಾಗಿದ್ದಾರೆ. ವಿಶ್ವದ ಪ್ರಮುಖ ಬಾಹ್ಯಾಕಾಶ ಶಕ್ತಿಗಳ ನಡುವೆ ಭಾರತ ಕೂಡ ದೊಡ್ಡ ಮಟ್ಟದಲ್ಲಿ ತನ್ನ ಹೆಜ್ಜೆ ಗುರುತುಗಳನ್ನು ದಾಖಲಿಸ್ತಾ ಇದ್ದು, ಈ ಎಲ್ಲಾ ಬೆಳವಣಿಗೆ ನೋಡ್ತಾ ಇದ್ರೆ ಸ್ವಾವಲಂಬಿ ಭಾರತದ ಹೊಸ ಅಧ್ಯಾಯ ಆರಂಭಗೊಂಡಂತೆ ಕಾಣ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದ ಹೆಮ್ಮೆಯ ಕುಬರ ಶುಭಾಂಶು ಶುಕ್ಲಾ ತಮ್ಮ ಬಾಹ್ಯಾಕಾಶ ಯಾನದ ಅನುಭವವನ್ನು ತೆರೆದಿಟ್ಟಿದ್ದಾರೆ. ವಾಯುಸೇನೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಅವರು ಬಾಹ್ಯಾಕಾಶ ನಿಲ್ದಾಣದಿಂದ ಭಾರತ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ವಿವರಿಸಿದ್ದಾರೆ. That is Bangalore and Hyderabad. ಬಾಹ್ಯಾಕಾಶದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನ ಹಾರಿಸಿ ಇಡೀ ದೇಶವೇ ಹೆಮ್ಮೆ ಪಡುವಂತೆ ಮಾಡಿದ್ದ ಆಕ್ಸಿಯಂ 4 ಬಾಹ್ಯಾಕಾಶ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದ ಭಾರತೀಯ ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ತಮ್ಮ ಗಗನಯಾನದ ಅನುಭವವನ್ನ ತೆರೆದಿಟ್ಟಿದ್ದಾರೆ. ಗಗನಯಾತ್ರಿ ಶುಭಾಂಶು ಶುಕ್ಲಾಗೆ ಸನ್ಮಾನ. ಬಾಹ್ಯಾಕಾಶದ ಅನುಭವ ಬಿಚ್ಚಿಟ್ಟ ಶುಭಾಂಶು. ಆಕ್ಸಿಯಂ 4 ಮಿಷನ್ ಯಶಸ್ವಿಯಾಗಿ ಮುಗಿಸಿ ತಾಯ್ನಾಡಿಗೆ ಹಿಂದಿರುಗಿರುವಂತಹ ಶುಭಾಂಶು ಶುಕ್ಲಾ ಇಂದು ದೆಹಲಿಯಲ್ಲಿ ನಡೆದ ಭಾರತೀಯ ವಾಯುಸೇನೆ ಏರ್ಪಡಿಸಿದ್ದ ಗಗನಯಾತ್ರಿಗಳ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವಾಯುಪಡೆ ಸಮವಸ್ತ್ರದಲ್ಲಿ ಶುಭಾಂಶು ಮಿಂಚಿದ್ರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇತ್ತೀಚೆಗೆ ಯಶಸ್ವಿ ಬಾಹ್ಯಾಕಾಶ ಕಾರ್ಯಾಚರಣೆ ನಡೆಸಿದ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಮತ್ತು ಗಗನಯಾನ್ ಯೋಜನೆಯ ಭಾಗವಾಗಿರುವಂತಹ ಇತರ 3 ವಾಯುಪಡೆ ಅಧಿಕಾರಿಗಳನ್ನು ಕೂಡ ಸನ್ಮಾನಿಸಿದರು. ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ಈ ವೇಳೆ ತಮ್ಮ ಇತ್ತೀಚಿನ ಬಾಹ್ಯಾಕಾಶ ಕಾರ್ಯಾಚರಣೆಗಳ ರೋಚಕ ಅನುಭವಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. When I joined the Air Force, as a personality, I would say I was really shy, reserved, and sometimes, doubting yourself whether you are good enough or your decisions are good enough or whether you belong in the group we are talking about. But I think Air Force picked me up from that position and brought me to where I am today, and I think that has been very transformational for me. I would say that Air Force in general, but cockpit in particular has been my greatest teacher in life. ಈ ಸಂದರ್ಭದಲ್ಲಿ ಬಾಹ್ಯಾಕಾಶ ಕೇಂದ್ರದಿಂದ ತೆಗೆದಂತಹ ವಿಡಿಯೋವನ್ನ ಪ್ಲೇ ಮಾಡಿದ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಭಾರತದ ಮೇಲೆ ಹಾದು ಹೋದಾಗ ಸೆರೆಯಾದಂತಹ ಬೆಂಗಳೂರು ಮತ್ತು ಹೈದರಾಬಾದ್ ನಗರಗಳನ್ನ ತೋರಿಸಿದರು. That is Bangalore and Hyderabad. And as we pass over this, you will also see the orbit, sunrise from the orbit. ಬಾಹ್ಯಾಕಾಶದಲ್ಲಿ 18 ದಿನಗಳ ಕಾಲ ನಡೆಸಿದಂತಹ ಪ್ರಯೋಗಗಳ ಬಗ್ಗೆಯೂ ಕೂಡ ಶುಭಾಂಶು ಮಾತನಾಡಿದ್ದಾರೆ.
This is the WSTF facility wherein they train you for the helicopter ride while you're coming back from the ship to the coast. In case the helicopter was to go into the water and it capsizes, how would you train or what would you do? So these are those aspects of the training. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದಂತಹ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಶುಭಾಂಶು ಶುಕ್ಲಾ ಪಾತ್ರರಾಗಿದ್ದಾರೆ. ವಿಶ್ವದ ಪ್ರಮುಖ ಬಾಹ್ಯಾಕಾಶ ಶಕ್ತಿಗಳ ನಡುವೆ ಭಾರತ ಕೂಡ ದೊಡ್ಡ ಮಟ್ಟದಲ್ಲಿ ತನ್ನ ಹೆಜ್ಜೆ ಗುರುತುಗಳನ್ನು ದಾಖಲಿಸ್ತಾ ಇದ್ದು, ಈ ಎಲ್ಲಾ ಬೆಳವಣಿಗೆ ನೋಡ್ತಾ ಇದ್ರೆ ಸ್ವಾವಲಂಬಿ ಭಾರತದ ಹೊಸ ಅಧ್ಯಾಯ ಆರಂಭಗೊಂಡಂತೆ ಕಾಣ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.